ಈಗ ಮಜಾ ಭಾರತ ಫಸ್ಟ್ ನೀವು ಎಂಟ್ರಿ ಅಂದ್ರೆ ನಿಮ್ಮನ್ನು ಜನ ಗುರುತಿಸಿದ್ದು ಮಜಾ ಭಾರತ. ಸೊ ಮಜಾ ಭಾರತ ಹೇಗೆ ಸೆಲೆಕ್ಟ್ ಆದ್ರಿ? ಅಂದ್ರೆ ನೀವು ತುಂಬಾ ಕಷ್ಟಪಟ್ಟು ಹೋಗಿದ್ದ ಅದಾಗೆ ಬಂದಿದ್ದ ಅವಕಾಶ? ಕಷ್ಟ ಏನು ಪಟ್ಟಿಲ್ಲ ಸರ್, ಪ್ರಾಮಿಸ್ ಹೇಳ್ತೀನಿ, ಕಷ್ಟ ಏನು ಪಟ್ಟಿಲ್ಲ. 4 ವಿಡಿಯೋನ ಮಾಡಿದೆ, 3-4 ವಿಡಿಯೋ ಮಾಡಿದ್ದೆ. ಚಾನಲ್ ಅವ್ರು ಕರೆದ್ರು, ಹಿಂಗೆ ಮಜಾ ಟಿಕ್ ಟಾಕ್ ನೋಡಿದೆ. ಟಿಕ್ ಟಾಕ್, ಅವಾಗ ಟಿಕ್ ಟಾಕ್ ಬರ್ತಾ ಇತ್ತು. ಹಿಂಗೆ ಮಜಾ ಬರ್ತಾ ನಾವು ಟೀಮ್, ನಾನು ಏನಕ್ಕೆ ಮಾಡ್ತಾರೆ, ನನಗೇನು ಆಟ ಓಡಿಸೋನ್ ಏನು ಸರ್, ನೈಟೆಲ್ಲ ಆಟ ಓಡಿಸ್ಬಂದು ಮಲಗಿದ್ದೆ ಹಿಂಗೆ ಅಂತ ಅಂದ್ರು. ಸರ್ ನನ್ಗೇನು ಬರಲ್ಲ, ನಾನು ಏನು ಮಾಡಲಿ? ಇಲ್ಲ ನೀವು ಡೈರೆಕ್ಟ್ರು ವಿಡಿಯೋ ಕಾಲ್ ಮಾಡ್ತಾ ನೀವು ನೋಡಿ ಮಾತಾಡ್ತಾರೆ. ಸರಿ ಮಾತಾಡಿದೆ. ನಮ್ಮ ಅಕ್ಕ ಜಾಬ್ ಮಾಡ್ತಾ ಇದ್ರು, ಸರಿ ಅಂತ ಹೇಳಿದ್ರು. ಒಂದೇ ಒಂದಿನ ನಾನು ಕರೆದಿದ್ದು, ಒಂದಿನ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗಿ ವಾಪಸ್ಸು ಅಂತ ಕರೆದ್ರು. ಬಂದೆ, ಎಂಟ್ರಿ ಆಯ್ತು, LED ಆಯ್ತು. ಒಂದಿನ ಹೋಗಿ 1.5 ವರ್ಷ ಆದ್ರೂ ಅಲ್ಲೇ ಫಿಕ್ಸ್ ಆಗಿದೆ. ಹಿಂಗ್ ಬಂದಿದ್ದು ಈ ರೂಟಿಂದ. ಅದೇ ಕಷ್ಟ ನಾನು ಪಟ್ಟಿಲ್ಲ, ಅದು ಈಸಿಯಾಗಿ ಬಂದಿದ್ದು. ಅದಾದ್ಮೇಲೆ ಇವಾಗ ಗೊತ್ತಾಗ್ತದೆ ಕಷ್ಟ. ಅದು ಏನೋ ಹೇಳ್ತಾರ ಒಂದು ಗಾದೆ, ಕಷ್ಟಪಟ್ಟಿದ್ದು ಜಾಸ್ತಿ ಅಂದ್ರೆ ಈಸಿಯಾಗಿ ಬಂದಿದ್ದು ಜಾಸ್ತಿ ದಿವಸ ಇರಲ್ಲ, ಕಷ್ಟಪಟ್ಟಿದ್ದು ಕೊನೆವರೆಗೂ ಇರುತ್ತೆ ಅಂತಾರಲ್ಲ, ಹಂಗೆ ಈಸಿಯಾಗಿ ಬಂದಿದ್ದು ನನಗೆ ಗೊತ್ತಾಗ್ಲಿಲ್ಲ. ಅವಾಗ ಬೆಲೆ ಗೊತ್ತಿರ್ಲಿಲ್ಲ, ಅವಾಗ ಅಷ್ಟು ಅಂದ್ರೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಸರ್. ಎಷ್ಟೊಂದು ಜನ ಕಷ್ಟಪಡ್ಕೊಂಡೆಲ್ಲ ಆಡಿಷನ್ ಕೊಡ್ತಾರೆ, ಎಲ್ಲಿಂದನೋ ಬಂದು ಊರಿಂದನೋ ಬಂದು ಇಲ್ಲಿ ಕಷ್ಟಪಡ್ತಾರೆ. ಬಟ್ ನನಗೆ ಈಸಿಯಾಗಿ ಸಿಕ್ತು. ಆ ಈಸಿಯಾಗಿ ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ಎಷ್ಟು ಕಷ್ಟಪಡ್ಬೇಕು, ಇವಾಗ ಹೆಂಗಿರ್ಬೇಕು ಅಂದ್ರೆ. ಕಷ್ಟ ಏನಾಯ್ತು ಅದಾದ್ರೆ? ಕಷ್ಟ ಆದ್ಮೇಲೆ ಈಸಿಯಾಗಿ ಸಿಕ್ತು. ಅದಾದ್ಮೇಲೆ ಸಿನಿಮಾಗೋಸ್ಕರ ಕಾದಿದ್ದೆ ನಾನು. ಒಂದು ಧರ್ಮಕ್ಕೆ ದೇವಸ್ಥಾನ ತಲವಾರ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ನಾವು ಒಳ್ಳೆ ಇದ್ರಲ್ಲಿ ಲೈಫ್ ಕಟ್ಕೋಬಹುದು ಅಂತ ಇದ್ದೆ. ಲಾಕ್ಡೌನ್ ಸ್ಟಾರ್ಟ್ ಆಯ್ತು, ನಿಮ್ಗೆ ಗೊತ್ತಾಯ್ತು. ವರ್ಷಾನ್ಗಟ್ಲೆ ಕೆಲಸ ಇಲ್ಲ, ಊಟ ಇಲ್ಲ, ಯಾವ ಅವಕಾಶಗಳು ಇಲ್ಲ. ಅವಾಗ ಗೊತ್ತಾಯ್ತು ನನ್ಗೆ, ಇದೆಲ್ಲ ಮುಖ್ಯ, ಬದುಕು ಇದು ಮುಖ್ಯ. ಕಷ್ಟ ನಿಮ್ಗೆ ಏನೇ ಫೇಮು ಅದು ಇರುತ್ತೆ, ಅದು ಕ್ಯಾರಿ ಮಾಡ್ಕೊಳೋದೇ ಬೇರೆ. ಬಟ್ ಬೇಕಲ್ಲ, ಗ್ರಾಫ್ ಗೊತ್ತಾಯ್ತು ಅವಾಗ, ಸ್ಟಾರ್ಟ್ ಆಯ್ತು ಅವಾಗಿಂದ. ಸಿನಿಮಾ ಇದೊಂದು ರಿಲೀಸ್ ಆಗ್ಬಿಟ್ರೆ ನನ್ಗೇನೋ ಆಗುತ್ತೆ ಅನ್ಕೊಂಡೆ. ಆಯ್ತು, ರಿಲೀಸ್ ಆಯ್ತು. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಸಿಕ್ತು. ಅದು ಒಂದು ಅರ್ಧ ಪ್ರೊಡ್ಯೂಸರ್ಸ್ ಏನೋ ಪ್ರಾಬ್ಲಮ್ ಆಯ್ತು, ಅದೊಂದು ಟೇಕ್ ಆಫ್ ಆಗ್ಲಿಲ್ಲ. ಈಗ ಮತ್ತೊಂದು ಸಿಕ್ಕಿದೆ. ಅದೇ ಸರ್, ಆರ್ಟಿಸ್ಟ್ ಹೆಂಗಂದ್ರೆ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ. ಅದೇ ಬದುಕು. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಭಗವಂತ. ಹಂಗ ಅನ್ಕೊಂಡೆ ನಾನು ಅಂತಲ್ಲ, ಎಲ್ಲರೂ ಅಷ್ಟೇ. ಇವತ್ತೇನೋ ಒಂದು ಸಿಕ್ಕಿದ್ಯಾ, ಇದಾದ್ಮೇಲೆ ಇನ್ನೊಂದು ಸಿಗುತ್ತೆ, ಇದಾದ್ಮೇಲೆ ಇನ್ನೊಂದೇನೋ ಆಗುತ್ತೆ. ಇದು ಚೆನ್ನಾಗಿ ಮಾಡ್ಬಿಡೋಣ, ಸಖತ್ತಾಗಿ ಮಾಡ್ಬಿಡೋಣ, ಇನ್ಯಾರೋ ನೋಡ್ಕೊಂಡು ಡೈರೆಕ್ಟರ್ ಪ್ರೊಡ್ಯೂಸರ್ ಕೊಟ್ಬಿಡ್ತಾರೆ. ಇದೇ ಬದುಕು. ಆರ್ಟ್ ಕಲಾವಿದ್ರದ್ದು ಇದೇ ಬದುಕು. ಈಗ ನೀವು ಹೀರೋಯಿನ್ ಅಂತ ತಗೊಂಡ್ರೆ ನಿಮ್ಗೆ ರಚಿತಾರಾಮ್ ಅವ್ರ ಇದ್ರು ಅಲ್ಲಿ ಮಜಾ ಭಾರತದಲ್ಲ, ಅವರು ಡೈರೆಕ್ಟ್ ಫ್ಯಾನ್. ಫಸ್ಟ್ ಬ್ಯಾನರ್ ಯಾಕಂದ್ರೆ ಅವ್ರನ್ನ ಫಸ್ಟ್ ಬ್ಯಾನರ್ ಲಾಂಚ್ ಮಾಡಿದ್ದೆ ಅವ್ರ ಬ್ಯಾನರ್ಲಿ. ಸೊ ಹಾಗಾಗಿ ಅವ್ರು ಇವಾಗಲೂ ಅವೊಂದು ಇದಿದೆ ಅವ್ರಿಗೆ. ಬಟ್ ಅವ್ರು ನಿಮ್ಮನ್ನು ನೋಡಿದಾಗ ಈ ಯಾವ ತರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು ಅಂದ್ರೆ, ನೀವು ಬರ್ತಿದ್ ರೀತಿ, ನಾನು ಕೆಲವೊಂದು ಕ್ಲಿಪಿಂಗ್ಸ್ ನೋಡಿದ್ದೀನಿ ಅದ್ರಲ್ಲಿ. ರಕ್ಷಿತಾ ಮೇಡಮ್ ಆಗ್ಬೋದು, ಅವರೆಲ್ಲ ನಿಮ್ಮನ್ನು ನೋಡ್ತಿದ್ದು, ಅವ್ರು ನಿಮ್ಮನ್ನು ನೋಡಿ ನಾಚ್ಕೊತಾ ಇದ್ರು. ರಚಿತಾರಾಮ್ ಮೇಡಮ್ ಅವರು ತುಂಬಾ ಅಂದ್ರೆ ಪ್ರೀತಿಯಿಂದ ಹೇಳ್ತಾರ ನಮ್ಗೊಂದು ಸೆಟ್ ಬಿಟ್ಟು ಹೊರಗಡೆ ಚೆನ್ನಾಗಿ ಬೆಳಿ, ಕೆಲಸ ಮಾಡು. ಅದ್ ಪ್ರೀತಿ ಸಾಕು ಸರ್. ನಮ್ ಜೊತೆಲಿದ್ದು ಅಷ್ಟು ಅಂದ್ರೆ ಜೊತೆಲಿದ್ದು ಅಷ್ಟೆಲ್ಲ ಹೇಳ್ತಾರ. ಅವ್ರು ದೊಡ್ಡ ವ್ಯಕ್ತಿ, ಅಂದ್ರೆ ಸಿನಿಮಾ ಮಾಡಿದ್ದಾರೆ, ಅವ್ರು ಇರೋ ಫೇಮ್ ನೇಮ್ಗೆ ನಮ್ಮ ಹತ್ರ ಕೆಲವು ಮಾತೇ ಆಡೋಲ್ಲ ಅಂತದ್ರಲ್ಲಿ. ಅವರು ಪ್ರೀತಿಯಿಂದ ಹಿಂಗ್ ಮಾಡು ಅಂತ ಹೇಳ್ಕೊಡ್ತಾರೆ. ಅದು ಖುಷಿ ಆಗುತ್ತೆ ನಮ್ಗೆ. ಅಂತವ್ರು ಹೇಳ್ದ ಅವ್ರ ಜೊತೆಲಿ ಇರೋದೇ ಖುಷಿ. ಅಂತದ್ರಲ್ಲಿ ಅವ್ರ ಜೊತೆಲಿ ಇದ್ದು ಅಷ್ಟು ವರ್ಷ ಕಳೆದ್ವಲ್ಲ, ಈಗ ಮಿಸ್ ಮಾಡ್ಕೊಂತೀವಿ. ಜೊತೆಲಿ ಇರ್ಲಿಲ್ವಲ್ಲಪ್ಪ, ಅವಾಗ ಇದ್ವಿ, ಒಂದ್ ಯಾವ್ದಾರ ಸಿಕ್ಕಿದ್ರೆ ಜೊತೆಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರು ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ.